ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡಾಕತ್ತನ ಅಂದ್ರಿ ಮಸಾಲೆ ಕೈ ರೊಟ್ಟಿ ಹೆಂಗೆ ಮಾಡ್ಬೇಕನ್ನೋ ತೋರಿಸ್ತೀನಿ ನೋಡಿರಿ. ಸ್ವಲ್ಪ ಜಾದ ಹಿಟ್ಟು ತೊಗೊಂಡಿನಿ ರೀ. ಅದಕ್ಕೆ ಬೆಳ್ಳುಳ್ಳಿ ನೋಡಿರಿ ಹಿಂಗೆ ಅದ್ರೊಳಗೆ ಇಟ್ಟು ಜಜ್ಜಾಕತ್ತೇನು. 1 ಚಮಚ ಜೀರಿಗೆ ಹಾಕಿದ್ದೀನಿ ರೀ. ಸ್ವಲ್ಪ ಸಣ್ಣದೊಂದು ಉಳ್ಳಾಗಡ್ಡಿ ಸಣ್ಣಗೆ ಹೆರಿಸಿ ಉಳ್ಳಾಗಡ್ಡಿ ಹಾಕಿನು. ಒಂದು ಸಣ್ಣ ಟಮಾಟಿ ರೀ, ಸಣ್ಣಗೆ ಹೆರ್ಚ್ಕೊಂಡಿರೋ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮ್ಯಾಲೆ ರುಚಿಗೆ ತಕ್ಕಟ್ಟು ಉಪ್ಪು ರೀ. ಇವೆಲ್ಲ ಹಾಕ್ಕೊಂಡು ನೋಡಿರಿ ನೀರು ಕಾಸಾಕಿಟ್ಟನು. ಬಿಸಿ ನೀರು ಹಾಕಿ ನಾದಬೇಕು ರೀ ಹಿಟ್ಟು. ಹಿಂಗೆಲ್ಲ ತಿರ್ಕೊಂಡು ಗಸ ತಿಕ್ಕಿ ಹಿಟ್ಟು ನಾದ್ಕೋಬೇಕು ರೀ. ಭಾಳ ರುಚಿಯಾಗಿರ್ತಾವೆ ರೊಟ್ಟಿ ಅಂತೂ ರೀ. ನೋಡಿರಿ ಹಿಂಗೆ ಮಾಡಿ ತಿಕ್ಕಿ ಸ್ವಲ್ಪ ನೀರು ಹಾಕ್ಕೊಂಡು ಭಾಳ ತಿಕ್ಕಿ ನಾದ್ಬೇಕು ರೀ ಹಿಟ್ಟು. ಮೆತ್ತಗಾಗಿ ನಾದ್ಕೊಂಡು ಹಿಂಗೆ ತಿಕ್ಕಿ ಮಾಡ್ಕೋತೀವಿ ರೀ. ಅಷ್ಟು ರೊಟ್ಟಿ ಚೆಂದ ಬರ್ತಾವೆ ರೀ. ಆರೋಗ್ಯ ಸರಿ ಅದು ಇಲ್ದಾಗ ಬಾಯಿ ಭಾಳ ಹೊಲಸಾಗಿರ್ತೈತೆ ನೋಡಿರಿ. ಆ ಟೈಮ್ದಾಗ ಹಿಂಗೆ ಮಾಡ್ಕೊಂಡು ತಿನ್ಬೇಕು ರೀ. ನಾ ಹಿಂದಿನ ವಿಡಿಯೋದಾಗ ಪ್ಲೇನ್ ಹಂಗೆ ಮಾಡಿ ತೋರ್ಸೀನಿ ಬೆಳ್ಳುಳ್ಳಿ ಹಾಕಿ. ಈಗ ಹಿಂಗೆ ಮಸಾಲೆ ಹಾಕಿ ಮಾಡಿ ತೋರ್ಸತ್ತನ್ ರೀ. ರುಚಿ ಭಾಳ ಚಂದ, ಟೇಸ್ಟ್ ಭಾಳ ಹತ್ತಾವ ರೊಟ್ಟಿ ರೀ. ಅವು ಹಿಂಗೆ ಬಡಿಯೋಂಗಿಲ್ಲ, ಹಿಂಗೆ ಕೈಯಾಗನ ಹಿಂಗೆ ತಟ್ಕೋಬೇಕು ರೀ. ಕೈ ರೊಟ್ಟಿ ತರೋದಕ್ಕೆ ಹಿಂಗೆಲ್ಲ ರೌಂಡ್ ಮಾಡ್ಕೊಂಡು ಸ್ವಲ್ಪ ನೀರು ಹಚ್ಕೊಂಡು ಹಿಂಗೆ ತಟ್ಕೋಬೇಕು ನೋಡಿರಿ. ಹಿಂಗೆ ಈ ರೀತಿ ನಿಮ್ಗೆ ಎಷ್ಟು ದೊಡ್ಡ ಬೇಕು ನೋಡಿರಿ ಅಷ್ಟು ದೊಡ್ಡ ಮಾಡ್ಕೋಬೇಕು. ಒಂದು ಸ್ವಲ್ಪ ಮ್ಯಾಗ ತೆಳಗ ನೀರು ಹಚ್ಚಿ ಹಿಂಗೆ ತಟ್ಬೇಕ್ರಿ ತವ ರೊಟ್ಟಿ. ನೋಡಿರಿ ನಾ ಈ ರೀತಿ ಮಾಡ್ಕೊಂಡನು. ಈಗ ಬೇಯಿಸ್ತೀನಿ ನೋಡಿರಿ. ನೀರದು ಏನು ಹಚ್ಕೋಬೇಕಿಲ್ರಿ, ಮ್ಯಾಲದು ಹಂಗೆ ಬೇಯಿಸ್ಕೊಂಡ್ಬಿಡೋದ್ರಿ. ಎರಡು ಸೈಡ್ ಚಂದಂಗೆ ಸ್ವಲ್ಪ ದಪ್ಪ ಮಾಡ್ಕೋಬೇಕ್ರಿ, ಅಂದ್ರನ ಅದು ಕೈ ರೊಟ್ಟಿ. ನೋಡಿರಿ ಎಷ್ಟು ಚಂದ ಕಾಣತೈತೆ ರೀ. ಈಗ ರೆಡಿ ಆಯ್ತು ನೋಡಿರಿ. ಇದಕ್ಕೆ ಕೆಂಪು ಬೆಳ್ಳುಳ್ಳಿ ಖಾರದ ಚಟ್ನಿ, ಇದ್ರ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕೋ ತಿಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ರೀ. ನೀವು ಮನ್ಯಾಗ ಮಾಡ್ಕೊಂಡು ತಿಂದು ನೋಡಿರಿ ಆ ರುಚಿ ಏನಾಗಿರ್ತೈತಿ ಅನ್ನೋದು ನಿಮ್ಗೆ ಗೊತ್ತಾಕತಿ. ನಾವು ಹೇಳಿದ್ರೆ ನೋಡ್ರಿ ಗೊತ್ತಾಗಲ್ಲ ನಿಮ್ಗೆ, ಮಾಡ್ಕೊಂಡು ತಿಂದಾಗ ಗೊತ್ತಾಕತಿ ಅದು ಹೆಂಗೆ ಬಂದಾವ ರುಚಿ ಅನ್ನೋದು. ಹಿಂಗೆ ತುಪ್ಪ ಸವರ್ಕೊಂಡು ಹಂಗೆ ತಿಂದರೂ ಬರ್ತದೆ ಚಟ್ನಿಲಿ ಅಂದ್ರೂ ಭಾಳ ರುಚಿ ಹತ್ತಾವ್ರಿ. ಬಿಸಿ ಹಿಂಗೆ ಮಾಡ್ಕೊಂಡು ತಿನ್ನಬೇಕು. ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.